ತಾನು ಸಾಗಿ ಬಂದ ದಾರಿಯನ್ನು ಮರೆಯಕೂಡದು. ಶತಯಾಗಗಳನ್ನು ಪೂರೈಸಿದ್ದರ ಫಲವಾಗಿ ಒದಗಿ ಬಂದ ಸುರಪೀಠವಿದು. ಸುರ ಗದ್ದುಗೆಯ ಸುರಪತಿಯಾಗಿದ್ದೇನೆ. ನೋಡಬಾರದೆ ಸ್ವರ್ಗದ ಸಿರಿ ಸಂಪದವನ್ನು. ಕಾಮಿಸಿದ್ದನ್ನು ನೀಡುವ ಕಾಮಧೇನು, ಕಲ್ಪಿಸಿದ್ದನ್ನು ನೀಡುವ ಕಲ್ಪವೃಕ್ಷ. ಕುಡಿಯುವುದಕ್ಕೆ ಪೀಯೂಷ, ಹಿಡಿಯುವುದಕ್ಕೆ ವಜ್ರಾಯುಧ, ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ ಮೊದಲಾದ ಸುವಸ್ತುಗಳಿಂದ ರಂಜಿಸುತ್ತಿದೆ ಈ ಸುರಲೋಕ. ಆದರೆ ಚರಣ ಬಂದು ಹೇಳಿದ್ದೇನು? ದಿಕ್ಪಾಲಕರೇ, ಕೇಳಿದಿರ ಚರರಾಡಿದ ಮಾತುಗಳನ್ನು. ಶೋಣಿತಾಪುರದ ತಾರಕಾಸುರ ನಮ್ಮ ನಾಗಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಸುರ ಗದ್ದುಗೆಯನ್ನು ಬಿಟ್ಟುಕೊಡಬೇಕು, ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗಬೇಕೆಂದು ಹೇಳಿ ಕಳಿಸಿದ್ದಾನೆ. ದೇವತೆಗಳೇ, ನಿಮ್ಮ ಅಭಿಪ್ರಾಯವೇನು? ಹಾಗಾದರೆ ಬಾ ಮುಂದೆ ನೋಡು.
ದೇಹ ದಣಿದಿದೆ, ವಿಶ್ರಾಂತಿಯ ಅವಶ್ಯಕತೆ ಇದೆ. ಬನ್ನಿ ತೆರಳೋಣ. ಶರಣವಿಯ ಹೊಕ್ಕು ಬೆಂದಾಗಿ ಬದಲಿದು ವಿಧ ವಿಧದ ಪರಿಭವವ ಕಮಲದಲಿಗರುಗೆ ತನ್ನಿಂದ ಸಾಧ್ಯ ಎನ್ನುವ ಅದು ಭಜೋ ಸಕಲ ದೇವರ ಮಾಡುವುದೇನು? ನಿಯಾಮಕರಾದ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನ ಬಳಿಗೆ ಬಂದೆವು. ಬ್ರಹ್ಮ ಅಸಾಧ್ಯವೆಂದರು. ಆದರೆ ಅವನು ದಾರಿ ತೋರಿಸಿದಂತೆ ವಿಷ್ಣುವಿನ ಬಳಿ ಬಂದಾಗ ಅವನು ಹೇಳಿದ ಮಾತು ಸತ್ಯವೆಂದು ತಿಳಿಯಿತು. ದಕ್ಷಾವತಾರದ ಅಂತ್ಯದಲ್ಲಿ ಗೌರಿಯನ್ನು ಕಳೆದುಕೊಂಡ ಶಿವನು ತಪಸ್ಸನ್ನಾಚರಿಸುತ್ತಿದ್ದಾನೆ. ಅವನ ತಪವನ್ನು ಕೆಡಿಸಲು ಮನ್ಮಥನ ಸುಮಶರಗಳಿಗೆ ಮಾತ್ರ ಸಾಧ್ಯ. ಅದಕ್ಕಾಗಿ ನಾವು ಮನ್ಮಥನ ಕುಸುಮಾವತಿಪುರದೆಡೆಗೆ ನಡೆಯೋಣವಂತೆ.